ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ಹೊಸ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ, ಕ್ವಿಕ್ಕಾಗಿ ಈಸಿಯಾಗಿ ಬೀಟ್ರೂಟ್ ರೈಸ್ನ ಸಿಂಪಲಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಆಲ್ರೆಡಿ ನಾನು ಬೀಟ್ರೂಟ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆ ಐಟಮ್ಸ್ನ ತೊಗೊಂಡು ಒಗ್ಗರಣೆ ಹಾಕೊಳ್ಳೋಣ. ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಲ್ಲ ಮಸಾಲೆ ಐಟಮ್ಸ್ನ ಆ್ಯಡ್ ಮಾಡೋಣ. ಹಾಗೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಮಾಡಬೇಕು ಲಂಚ್ ಬಾಕ್ಸಿಗೆ ಅಂಥೇಳಿ ಟೆನ್ಷನ್ ಬೇಡ. ಈ ಥರ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನ್ನ ಕಮೆಂಟಲ್ಲಿ ತಿಳಿಸಿ. ತುಂಬ ಈಸಿ ಕೂಡ ಇದು. ಇವಾಗ ಆನಿಯನ್ ಮತ್ತು ಚಿಲ್ಲಿ ಕೂಡ ಹಾಕಿ ಫ್ರೈ ಮಾಡೋಣ. ಚಿಕ್ಕ ಮಕ್ಕಳೆಲ್ಲ ಬೀಟ್ರೂಟ್ ತಿನ್ನೋಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಈ ಥರ ರೈಸ್ ಎಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇವಾಗ ಬೀಟ್ರೂಟ್ ಕೂಡ ಹಾಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಮೇಲ್ಗಡೆ ಎಣ್ಣೆ ಥರ ಬರಬೇಕು. ಆ ಥರ ಒಂದು 5 ನಿಮಿಷ ಟೈಮ್ ತೊಗೊತ್ತೆ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡ್ತೇವೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಎಷ್ಟು ಬೇಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಬೀಟ್ರೂಟ್ ಹೆಲ್ದಿ ಕೂಡ ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಹೊಸ ರಕ್ತ ಬರುತ್ತೆ. ಚಿಕ್ಕ ಮಕ್ಕಳೆಲ್ಲ ಹಾಗೆ ಬೀಟ್ರೂಟ್ ಕೊಟ್ಟರೆ ತಿನ್ನೋದೇ ಇಲ್ಲ. ಅವ್ರಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಆಗ ಒಂದು ಸ್ವಲ್ಪ ಅರಿಶಿಣ ಮತ್ತು ಖಾರದ ಪುಡಿನ ಹಾಕೊಳ್ಳೋಣ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡೋಣ. ಹಾಕ್ತಾ ಇದ್ದೀನಿ. ಈ ಥರ ಬರಬೇಕು. ಆಯಿಲೆಲ್ಲ ಬಿಟ್ಕೋಬೇಕು ಅದು. ನೆಕ್ಸ್ಟ್ ನೀರನ್ನ ಹಾಕಿಬಿಟ್ಟು ವಾಶ್ ಮಾಡಿರೋ ಅಕ್ಕಿನ ಹಾಕಿಬಿಟ್ಟು ಲೆಡ್ನ ಕ್ಲೋಸ್ ಮಾಡಿಬಿಡೋಣ. ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೋಡಿ. ಜಾಸ್ತಿ ಟೈಮೇ ತೊಗೊಳ್ಳೋದಿಲ್ಲ ಇದು. ಈ ಥರ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಅನಿಸುತ್ತೆ. ನಾನು ಅಕ್ಕಿನ ವಾಶ್ ಮಾಡಿದೆ, ಹಾಕಿದೆ. ಇವಾಗ ಹೇಗೆ ಬರುತ್ತೆ ನೋಡಿ. ರೈಸ್ ನೋಡಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಕಲರ್ ನೋಡಿದ್ರೇ ಸಾಕು ತಿನ್ನಬೇಕು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೈಮ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.